ಇಲ್ಲಿ 1 ಕಪ್ಪಷ್ಟು ಹಸಿ ತಡ್ನಿಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಎಡ್ದಾದ್ಮೇಲೆ ನೀರಿಗೆ 1 ಲೋಟ ನೀರಿಗೆ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಹಾಕಿ ಮೊದಲು ವಿಷಲ್ ತೊಗೊಳ್ತೀನಿ. 2 ವಿಷಲ್ ತೊಗೊಳ್ತೀನಿ, ಬೇಯಿಸ್ಕೊತೀನಿ. ಸ್ಟವ್ ಆನ್ ಮಾಡಿ 1 ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. 1 ಟೊಮೊಟೊ, 1 ಸಣ್ಣ ಈರುಳ್ಳಿ, 1 4-5 ಹೆಸರು ಬೆಳ್ಳುಳ್ಳಿ ಇದನ್ನು ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ಸಾಂಬಾರಿಗೆ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಇದನ್ನು ಇವಾಗ 1 ಸ್ಪೂನ್ ಸಾಸಿವೆ ಹಾಕೋತೀನಿ. ಇದು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು ಮಸಾಲೆಗೆ. ಇದೇ ಮೇಯ್ನ್ ಮಸಾಲೆಗೆ. 5 ಬ್ಯಾಡಗಿ ಮೆಣಸಿನ್ಕಾಯಿ, 3 ಖಾರ ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಕೊತ್ತಂಬರಿ ಸೊಪ್ಪು, ಧನಿಯಾ, ಜೀರಿಗೆ, ಮೆಂತ್ಯಕಾಳು, 1-2 ಮೊಗ್ಗು ಚಕ್ಕೆ ಇಟ್ಕೊತೀನಿ, ತೆಂಗಿನಕಾಯಿ. ಇದೆಲ್ಲ ಹಸಿದೆ ಹಾಕೋದು. ಇದನ್ನು ಮಾತ್ರ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು ಹುರ್ಕೊಂಡಿದ್ದೀನಿ. ಇವಾಗ ಇಷ್ಟಾದರೆ ಸಾಕು, ಆಫ್ ಮಾಡಿಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಇದ್ರ ಜೊತೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಸ್ವಲ್ಪ 2 ಲವಂಗ ಚಕ್ಕೆ ಇಟ್ಕೊತೀನಿ. ನೋಡಿ, ಈ ಬಾಡಿಸಿರೋದ್ರೊಳಗೆ ಬೆಂದಿರೋ ಕಾಳು ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಸೌಟು ಕಾಳು ಹಾಕ್ಕೊಂಡು ರುಬ್ಕೊಳ್ತೀನಿ. ಚಕ್ಕೆ ಪುಡಿ, ಲವಂಗ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಸಾಮಾನು ಜೊತೆ ಇದು ಬಾಡಿಸಿರೋದು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಕಾಳು ಬೆಂದಿರೋದು ಹಾಕ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ ಮೊದಲಿಗೆ. ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಬಿಡ್ತೀನಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ತೀನಿ. ರುಬ್ಬಾದ್ಮೇಲೆ ಇಲ್ಲಿಗೆ ಹಾಕ್ಕೊಂಡು ಕುದಿಸೋಣ. ಸ್ಟವ್ ಆನ್ ಮಾಡಿ ಈರುಳ್ಳಿ ಟೊಮೊಟೊ ಹುರಿದಿದ್ದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಹಾಕ್ಕೊಳ್ಳೋಣ. 1 ಸಣ್ಣ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಬೆಂದಿರೋ ಕಾಳು ಹಾಕೋಣ. ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕ್ಬಿಟ್ಟು ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಹಸಿ ಖಾರ ರುಬ್ಬಿ ಸಾರು ಮಾಡೋದು ಹಸಿ ಕಾಳಲ್ಲಿ ತೋರಿಸಿದ್ದೀನಿ. ಈ ಥರ ನೀವು ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಮುದ್ದೆ, ಅನ್ನ, ಚಪಾತಿ, ರೊಟ್ಟಿ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಇಷ್ಟು ಕುದ್ರೆ ಸಾಕು. ಹಸಿ ಖಾರದ್ದು ವಾಸನೆ ಎಲ್ಲ ಹೋಗಬೇಕು. ಇದನ್ನು ತೆಗೆದುಬಿಟ್ಟು ಇವಾಗ ಅನ್ನಕ್ಕೆ ಇಡ್ತೀನಿ. ಮುದ್ದೆ ಮಾಡಿರೋದು ಹಿಂದಿನ ರೆಸಿಪಿಲೆಲ್ಲ ತೋರಿಸಿದ್ದೀನಿ, ನೋಡ್ಕೋಬೋದು. ಈ ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತೆ. ಅನ್ನ ಮಾಡ್ಕೊಬಿಡ್ತೀನಿ ಮೊದಲು, ಆಮೇಲೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀನಿ. ಈ ರೀತಿ ನೀವು ಹಸಿ ಕಾಳು ಸಾರು ಮಾಡ್ಕೊಂಡು ಊಟ ಮಾಡಿ. ನಾನು ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ, ಅನ್ನಕ್ಕೆ ಹಾಕ್ಕೊಂಡಿದ್ದೀನಿ. ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ. ಅನ್ನಕ್ಕೆ ಈ ರೀತಿ ಹಸಿ ತಡ್ನಿಕಾಳ್ದು ಹಸಿ ಖಾರ ರುಬ್ಬಿ ಮಾಡಿರೋ ಸಾರು ಈ ರೀತಿ ಸರ್ವ್ ಮಾಡ್ಕೊಂಡು ಊಟ ಮಾಡಿ.